ಕೇಸರಿ ಭದ್ರಕೋಟೆ ದಕ್ಷಿಣ ಕನ್ನಡದ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನ ಮೂಡಿಸ್ತಾ ಇದೆ. ಕಾರ್ಯಕರ್ತರ ನಿರಂತರ ಅಭಿಯಾನಕ್ಕೆ ಬಿಜೆಪಿ ಹೈಕಮಾಂಡ್ ಮಣಿದಿದೆ. ಲೋಕಸಭಾ ಕಣಕ್ಕೆ 3 ಬಾರಿ ಸಂಸದ ನಳಿನ್ ಬದಲು ಹೊಸ ಮುಖಕ್ಕೆ ಮಣೆ ಹಾಕಿದ್ದು ಕಾರ್ಯಕರ್ತರು ಫುಲ್ ಖುಷಿಯಾಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಒಸ್ಸಪ್ಪ ಎಂದ ಕೇಸರಿ ಪಡೆ. ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಗೆ ಸೇರ್ಪಡೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು. ದಕ್ಷಿಣ ಕನ್ನಡ ಜಿಲ್ಲೆ ಕೇಸರಿಪಡೆಯ ಭದ್ರಕೋಟೆ ನಿರಂತರ ಗೆಲುವು ಸಾಧಿಸುತ್ತಿರುವ ಬಿಜೆಪಿಗೆ ಹೊಸ ಬೂಸ್ಟರ್ ಸಿಕ್ಕಂತಾಗಿದೆ. ಹೊಸ ಅಭ್ಯರ್ಥಿಯಿಂದ ನವ ಚೈತನ್ಯ ಸಿಕ್ಕಿದ್ರೆ ಪುತ್ತಿಲ ಸೇರ್ಪಡೆಗೆ ಆನೆ ಬಲ ಬಂದಂತಾಗಿದೆ. ಯಸ್, ನಳಿನ್ಗೆ ಮತ್ತೆ ಟಿಕೆಟ್ ಸಿಕ್ಕಿದ್ರೆ ಬಿಜೆಪಿಗೆ ಮೈನಸ್ ಆಗ್ತಿತ್ತು. ಆದ್ರೆ ಬಿಜೆಪಿ ಈ ಬಾರಿ ಜಾಣ ನಡೆ ಪ್ರದರ್ಶನ ಮಾಡಿದೆ. ನಳಿನ್ ಬದಲಾಗಿ ನಿವೃತ್ತ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಟಿಕೆಟ್ ನೀಡಿ ಕಾರ್ಯಕರ್ತರಲ್ಲಿ ನವ ಹುಮ್ಮಸ್ಸು ಮೂಡಿಸಿದೆ. ಹಿಂದೂ ರೆಬಲ್ ಲೀಡರ್ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಿದೆ. ಈಗ ಹೊಸ ನಾಯಕತ್ವದ ಅಡಿಯಲ್ಲಿ ಇವತ್ತು ಎಲ್ಲರೂ ದುಡಿಲಿಕ್ಕೆ ಯುವ ಸಮುದಾಯ ಮುಂದೆ ಬಂದಿದೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಅವರು ಇಳಿತಾರೆ ಇವರು ಬರ್ತಾರೆ ಅಂತ ಹೇಳುವಂಥದ್ದಿಲ್ಲ. ಈ ಸಂತೋಷ ಒಬ್ಬ ಬ್ರಿಜೇಶ್ ಚೌಟ್ರಂಥ ಯುವಕ ನಮಗೆ ಬೇಕಿತ್ತು ಅಂತ ಹೇಳುವಂಥ ಭಾವನೆ ಪ್ರತಿಯೊಬ್ಬ ಯುವಕನಲ್ಲಿ ಮೂಡುವಂಥದ್ದು ಸಹಜ. ಆದರೆ ಇವತ್ತು ಅದನ್ನು ಪಕ್ಷ ಕೊಟ್ಟಿದೆ. ಬ್ರಿಜೇಶ್ ಚೌಟ್ರವ್ರನ್ನ 3 ಲಕ್ಷಕ್ಕೆ ಮತಗಳಿಂದಲೂ ಹೆಚ್ಚು ಅಂತರದಲ್ಲಿ ಗೆಲ್ಲಿಸುವಂಥ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರಿಗೆ ನಮ್ಮೆಲ್ಲರಿಗಿದೆ. ಅದರಿಂದ ನಾವೆಲ್ಲ ಇಳಿದು ಕೆಲಸ ಮಾಡುವಂಥದ್ದು ಕೆಲಸಕ್ಕೆ ನಾವು ಬರ್ತೇವೆ ಅಂತ ಹೇಳುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಒಳ್ಳೆ ನಿರ್ಧಾರ ಮಾಡಿದೆ. ಇದು ದಕ್ಷಿಣ ಕನ್ನಡ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತೆ ಪಕ್ಷದ ಬಗ್ಗೆ ಅಭಿಮಾನ ದುಪ್ಪಟ್ಟು ಮಾಡಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.